ಆಮೇಲೆ ಗಡ್ಡ ಮೀಸೆಗೆ ಬಂದ್ರೆ ಸರ್ ನನ್ ಫಸ್ಟ್ ಇಂದಾನು ಇದಿಷ್ಟ. ನಾನು ಕೂದಲು ಬಾಚಲ್ಲ, ಇಂಟರ್ವ್ಯೂಗೂ ನಾನು ಕೂದಲು ಬಾಚಿಲ್ಲ. ಈ ತರ ಎಲ್ಲ ನಮಗೆ ಡೈಲಾಗ್ ಬಂದಿಲ್ಲ ಬಿಡಿ. ಈಗ ಸಾಕು, ಈ ಸೆಗ್ಮೆಂಟ್ ಇಲ್ಲಿಗೆ ಮುಗಿಸೋಣ ಆಯ್ತಾ? ಇಫ್ ಎವ್ರಿಬಡಿ ಲೈಕ್ಸ್ ವಿಲ್ ಡೂ ಒನ್ ಮೋರ್ ಸೆಗ್ಮೆಂಟ್. ಓಕೆ ಸರ್, ನಮ್ದೆಲ್ಲ ಫ್ಯಾಮಿಲಿಲೆಲ್ಲ ಹೆಂಗೆ ಅಂದ್ರೆ ಸರ್ ಅಣ್ಣವ್ರ ಅಭಿಮಾನಿಗಳು ಸರ್. ನಮ್ದು ಬೆಳಗ್ಗೆ ಇದ್ರೆ ಅಣ್ಣವ್ರ ಭಕ್ತಿ ಗೀತೆಗಳು, ಸಾಯಂಕಾಲ ಆದ್ರೆ ಅಣ್ಣವ್ರ ಫಿಲಂ ಸಾಂಗ್ಸ್ ನೋಡ್ತಾ ಇದ್ದೆ, ಅಣ್ಣವ್ರ ಪಿಕ್ಚರ್. ನಾನು ಆಲ್ಮೋಸ್ಟ್ ಅಣ್ಣವ್ರದ್ದು 150 ಪಿಕ್ಚರ್ ನೋಡಿದ್ದೀನಿ ಸರ್. ಅಣ್ಣವ್ರಿಗೆ ದೊಡ್ಡ ಫ್ಯಾನ್ ಬಾಯ್ ಸರ್ ನಾನು. ಬಕ್ರೀದ್ ಟೈಮಲ್ಲಿ ಒಂಟೆಗಳು ಬರ್ತಾವೆ ನೋಡಿದ್ದೀರಾ? ಅವಾಗ ಅವು ನಮ್ಮ ಕಾಲೇಜ್ ಹತ್ರ ಹಿಡ್ಕೊಂಡು ಹೋಗ್ತಾ ಇದ್ರು. ನಮ್ಮ ಕಾಲೇಜ್ ರೋಡಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ನಮಗೆ ಟೀ ಬ್ರೇಕೋ ಲಂಚ್ ಬ್ರೇಕೋ ಏನೋ ಬಿಟ್ಟಿದ್ರು ಅವಾಗ ಅವ್ನಿಗೊಂದು 20 ರೂಪಾಯಿ ಕೊಟ್ಬಿಟ್ಟು ನಾನು ಹತ್ತಿಸ್ಕೊಳಪ್ಪ ಅಂತ ನಾನು ಒಂಟೆ ಮೇಲೆ ಹೋದರೆ ನಮ್ಮ ಟೀಚರ್ಸ್ಗಳು ನಮ್ಮ ಲೆಕ್ಚರ್ಸ್ಗಳೆಲ್ಲ ನೋಡ್ಕೊಳ್ಳಿ. ಸರ್, ಒಂದು ವಿಡಿಯೋ ವೈರಲ್ ಆಗಿತ್ತು ನಾಟ್ ಲಾಂಗ್ ಆಗೋ. ನಾಗಾಲ್ಯಾಂಡಲ್ಲಿ ಒಬ್ಬ ಸ್ಟೂಡೆಂಟು ಇದ್ರ ಮೇಲೆ ಹೋಗ್ತಿದ್ದ, ಕುದುರೆ ಮೇಲೆ. ಅವನ ನಾಯಿ ಕೂಡ ಅವನ ಜೊತೆ ಹಂಗೆ ಓಡ್ಕೊಂಡು ಹೋಗ್ತಿತ್ತು. ನಿಮ್ದು ಆ ಥರ ಏನಾದ್ರು ವಿಡಿಯೋ ಏನಾದ್ರು ಇದೆಯಾ ವೈರಲ್ ಮಾಡೋದ? ಯಾವುದು? ಒಂಟೆ ಮೇಲೆ ಸವಾರಿ. ಸಾಕು, ಕಥೆಲೇ ಇರಲಿ ಅದು. ನಿಮ್ಮ ಫೇವ್ರೇಟ್ ಆಕ್ಟರ್ ಯಾರು ಸರ್? ನಮ್ಗೆ ಯಾವಾಗಲೂ ಶಂಕರ್ ನಾಗ್ ಸರ್. ಬೇರೆ ಆಕ್ಟರ್ಸ್ಗೆ ಇದಿತ್ತು, ರೆಸ್ಪೆಕ್ಟ್ ಇತ್ತು. ಡಾಕ್ಟರ್ ರಾಜ್ಕುಮಾರ್ ಆಗಿರಲಿ, ವಿಷ್ಣುವರ್ಧನ್ ಆಗಿರಲಿ, ಅಂಬರೀಷ್ ಆಗಿರಲಿ. ಬಟ್ ಪರ್ಸನಲಿ ಸ್ಪೀಕಿಂಗ್ ಐ ವಾಸ್ ಆಲ್ವೇಸ್ ಮೋರ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಶಂಕರ್ ನಾಗ್. ಅವರು ಕೊಡ್ತಿರೋ ರಿಯಾಲಿಟಿ, ಅವ್ರು ಮಾಡ್ತಿರೋ ಸ್ಟೋರೀಸು, ಕ್ಯಾನ್ಸರ್ ಬಗ್ಗೆ ಮಾತಾಡೋದಾಗ್ಲಿ, ಟ್ರೈಬಲ್ ಎಕ್ಸ್ಪ್ಲಾಯ್ಟೇಷನ್ ಬಗ್ಗೆ ಮಾತಾಡೋದಾಗ್ಲಿ, ಫಾರ್ ಮೀ ದಟ್ ವಾಸ್ ಆಲ್ವೇಸ್ ಎಕ್ಸೈಟಿಂಗ್ ಟು ವಾಚ್. ವಿಷನರಿ, ಎಸ್, ತುಂಬ ವಿಷನರಿ ಇದ್ರು. ನಿಮಗೆ ಸರ್? ನನಗೆ ಡಾಕ್ಟರ್ ರಾಜ್ಕುಮಾರ್ ಸರ್. ಇಲ್ಲಿ ಐ ವಾಂಟ್ ಟು ಇಂಟರಪ್ಟ್ ಆಯ್ತಾ? ಸಿ, ಹ್ಯೂಜ್ ರೆಸ್ಪೆಕ್ಟ್ ಫಾರ್ ಡಾಕ್ಟರ್ ರಾಜ್ಕುಮಾರ್. ಓಕೆ, ಕನ್ನಡದವ್ರು ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಾರೆ. ಬಟ್ ಇವ್ನು ಹೇಳ್ತಿರೋದು ಈಗ ಫ್ಯಾನ್ ಪಾಯಿಂಟ್ ಯಾವುದಕ್ಕಾಗಿದೆ ಕೇಳಿ, ಯಾರಿಗೆ ಫ್ಯಾನ್ ಇವನು ಅಂತ ಕರೆಕ್ಟಾಗಿ ಕೇಳಿ. ನಾನು ಒಂದ್ ನಿಮಿಷ ಇಂಟರಪ್ಟ್ ಮಾಡ್ಬಾರ್ದು, ನಾನು ಹೇಳ್ಬಿಟ್ಟು ಬರ್ತೀನಿ, ಸತ್ಯಕ್ಕೂ ಬರ್ತೀನಿ. ಅಂದ್ರೆ ಫಸ್ಟ್ ಹೇಳೋದ್ರಲ್ಲೂ ಸತ್ಯ ಇದೆ, ಎರಡನೇ ಸ್ವಲ್ಪ ಜಾಸ್ತಿ ಸತ್ಯ ಇದೆ ಸರ್. ನಮ್ದೆಲ್ಲ ಫ್ಯಾಮಿಲಿಲೆಲ್ಲ ಹೆಂಗೆ ಅಂದ್ರೆ ಸರ್ ಅಣ್ಣವ್ರ ಅಭಿಮಾನಿಗಳು ಸರ್. ನಮ್ದು ಬೆಳಗ್ಗೆ ಇದ್ರೆ ಅಣ್ಣವ್ರ ಭಕ್ತಿ ಗೀತೆಗಳು, ಸಾಯಂಕಾಲ ಆದ್ರೆ ಅಣ್ಣವ್ರ ಫಿಲಂ ಸಾಂಗ್ಸ್ ನೋಡ್ತಾ ಇದ್ದೆ, ಅಣ್ಣವ್ರ ಪಿಕ್ಚರ್. ನಾನು ಆಲ್ಮೋಸ್ಟ್ ಅಣ್ಣವ್ರದ್ದು 150 ಪಿಕ್ಚರ್ ನೋಡಿದ್ದೀನಿ ಸರ್. ಮಾಮ ದೊಡ್ಡ ಫ್ಯಾನು. ಅಣ್ಣವ್ರದ್ದು ಹಾಡುಗಳಿಗೆ ಒಂದು ಪುಸ್ತಕ ಬರೆದು ಬಿಟ್ಟಿದ್ರು. ನಮ್ಮ ಫ್ಯಾಮಿಲಿ ಅಣ್ಣವ್ರೆ ಸರ್ ಎಲ್ಲ. ಸೊ ಆ ತರ ಅಂದ್ರೆ ಜಗತ್ತೆಲ್ಲರೂ ಎಲ್ಲಾ ಕ್ಯಾರೆಕ್ಟರ್ಗಳನ್ನು ಪ್ಲೇ ಮಾಡಿರೋ ಒಬ್ರು ಆಕ್ಟರ್ ಸರ್. ಜೊತೆಗೆ ಜೇಮ್ಸ್ ಬಾಂಡ್ ಎಲ್ಲ ಯಾರು ಮಾಡಕ್ ಆಗಿಲ್ಲ ಸರ್ ಇಂಡಿಯನ್ ಫಿಲಂ ಫೀಲ್ಡ್ ಅಲ್ಲಿ. ನೋ ರಿಮೇಕ್. ಸೊ ಅದು ಗೋವಾದಲ್ಲಿ CD9, ಆಪರೇಷನ್ ಜಾಕ್ ಪಾಟ್, ಇಂಥವೆಲ್ಲ ಯಾರು ಮಾಡಕ್ಕಾಗಲ್ಲ ಸರ್. ಅದು 3ನೇ ಕ್ಲಾಸ್ ಓದಿ ಆತರ ಇಂಗ್ಲಿಷ್ ಫ್ಲೂಯೆನ್ಸಿ, ಆತರ ಬಾಡಿ ಲ್ಯಾಂಗ್ವೇಜ್, ಆಟಿಟ್ಯೂಡ್, ಆಕ್ಟಿಂಗ್ ಯಾರಿಗೂ ಸಾಧ್ಯ ಇಲ್ಲ ಸರ್. ಅದು ಅಣ್ಣವ್ರಿಗೆ ದೊಡ್ಡ ಫ್ಯಾನ್ ಬಾಯ್ ಸರ್ ನಾನು. ಆದ್ರೆ ನಮ್ದು 90s ಅಲ್ಲಿ ಹುಡುಗರಿಗೆ ಟುವರ್ಡ್ಸ್ 99, 2000, 2001 ಬಂದಾಗ ದೇರ್ ವಾಸ್ ಅ ನ್ಯೂ ಸೆನ್ಸೇಷನ್ ಸರ್. ನನಗೂ ಗೊತ್ತಾಯ್ತು ಇವ್ರು ಎಲ್ಲ ಹೋಗ್ತಿದ್ದಾರೆ ಅಂತ. ರಿಯಲ್ ಸ್ಟಾರ್ ಉಪೇಂದ್ರ ಸರ್. ಓ ಸರ್, ಅವ್ರದ್ದು ಫಿಲಮ್ ಮೇಕಿಂಗ್ ಇರ್ಬೋದು, ಅಥವಾ ಅವ್ರ ಕಾನ್ಸೆಪ್ಟ್ಸ್ ಇರ್ಬೋದು, ಡೈಲಾಗ್ಸ್ ಇರ್ಬೋದು, ಮತ್ತೆ ರಾ ಫೀಲ್ ಅನ್ನೋದಿರ್ಬೋದು, ಅದೆಲ್ಲ ತುಂಬಾ ಅಟ್ರಾಕ್ಟ್ ಮಾಡಿತ್ತು ಸರ್. ಸೊ ಐ ವಾಸ್ ದಿಸ್ ಫ್ಯಾನ್ ಬಾಯ್ ಆಲ್ಸೋ. ಆಮೇಲೆ ಈಗಲೂ ಕೂಡ ಸರ್ ಸರ್ ಅವ್ರ ಡೈರೆಕ್ಷನ್ ಮೂವೀಸ್ ಯಾವ್ದು ಬಿಟ್ಟಿಲ್ಲ ಸರ್. ಸೊ ನೋಡಿದ್ದೀರಾ ಸರ್ ರೀಸೆಂಟ್? ನೋಡಿದ್ದೀನಿ ಸರ್. ಅರ್ಥ ಆಯ್ತಾ ಸರ್? ಅರ್ಥ ಆಗುತ್ತೆ, ಬಟ್ ನಾನು ನಿಮ್ಗೆ ಹೇಳಕ್ ಆಗಲ್ಲ ಸರ್. ಸ್ಕ್ರಿಪ್ಟ್ ಹಂಗೆ ಇರ್ತದೆ. ನನಗೆ ಏನ್ ಅರ್ಥ ಆಯ್ತು ಅನ್ನೋದು ಸಬ್ಜೆಕ್ಟಿವ್ ಇರುತ್ತೆ ಸರ್. ನೀವೇ ಅನುಭವಿಸ್ಬೇಕು. ನನಗನ್ಸಿದ್ದು ನಿಮ್ಗನ್ಸಿದ್ದು ಬೇರೆ ಬೇರೆ ಇರ್ಬೋದು. ನೀವಿಬ್ಬರು ಅನುಭವಿಸ್ಬೇಕು ಅಂತ ಹೇಳ್ತಿದ್ದೀರಲ್ಲ, ಇನ್ ದಟ್ ಐ ಫೀಲ್ ದ ಟಿಂಜ್ ಆಫ್ ಸೆಡಿಸ್ಟಿಕ್ ಪ್ಲೆಜರ್. ನಾನಿನ್ನೂ ನೋಡಿಲ್ಲ, ಅವ್ರು ನೋಡಿ ಅಂತ ಅನ್ನೋದ್ರಲ್ಲಿ ನನ್ಗೆ ಹಾಕೋ ಏನೋ ಇಲ್ಲ ಸರ್. ಈ ತರನು ಮಾಡಿದೀವಿ. ಅಂದ್ರೆ ನಾವು ಪಿಕ್ಚರ್ ನೋಡ್ಕೊಂಡ್ಬಂದು ಶುಕ್ರವಾರದ ಹೊತ್ತು ಚೆನ್ನಾಗಿಲ್ದಿರೋ ಪಿಕ್ಚರ್ಗೆ ಎನಿಮೀಸ್ ಹೇಳ್ತಿದ್ವಿ, ಸಾಕಾದಾಗಾಯ್ತು ಹೋಗಿ ನೋಡ್ಬೇಕು ಅಂತ ನಾವೇ ಕ್ರಿಯೇಟ್ ಮಾಡಿ ಕಳಿಸ್ತಿದ್ವಿ. ಅಲ್ಲ, ಅವಾಗ ಒಂದು ಡೈಲಾಗ್ ಇತ್ತು, 100 days ಪಕ್ಕ. ಹ್ಞೂ ಸರ್, ಅದು ಕ್ಯಾಮ್ರಾ ಬರುತ್ತಲ್ಲ ಅವಾಗ 100 days ಪಕ್ಕ, 25 weeks ಸಿಲ್ವರ್ ಜುಬಿಲಿ ಅನ್ಕೊಂಡು ಹೇಳೋದಿತ್ತು. ಆ ತರನೂ ಮಾಡಿದೀವಿ. ಅಂದ್ರೆ ಇದು ಸ್ವಲ್ಪ ಡಿಫ್ರೆಂಟು ಸರ್. ಅಂದ್ರೆ ನಾರ್ಮಲ್ ಕಮರ್ಷಿಯಲ್ ಮೂವೀಸ್ಗಿಂತ ಅದು ಸ್ವಲ್ಪ ಡಿಫ್ರೆಂಟ್. ಅದು ಸ್ವಲ್ಪ ತಲೆ ಕೆಲಸ ಕೊಡುವಂಥದ್ದು ಇಂಥವಿರುತ್ತೆ ಅಷ್ಟೇ ಸರ್. ಐ ರಿಮೆಂಬರ್ ಸರ್, ಈಗ ಶಮನ್ ಸರ್ ಕೇಳ್ಬೇಕು ಸರ್, ಅದೇ ಪ್ರಶ್ನೆ. ಹೌದು, ಕರೆಕ್ಟ್. ಫೇವರೇಟ್ ಹೀರೋ ಸರ್? ನಾವು ಒನ್ ಅಂಡ್ ಓನ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ಸೆಂಚುರಿ ಸ್ಟಾರ್.
ಚಿರಯುವಕ, ಡ್ಯಾನ್ಸಿಂಗ್ ಸ್ಟಾರ್, ಕರುನಾಡ ಚಕ್ರವರ್ತಿ. ಎಸ್ ಎಸ್ ಎಸ್. ಸರ್ ಹಂಗಾದ್ರೆ ಆಯ್ತು, ಹೀರೋ ಆಯ್ತು. ಹೀರೋಯಿನ್ ಯಾರು ಸರ್? ಯಾಕೆ ಸರ್ ಎಷ್ಟು ಇಟ್ಕೊಂಡಿದ್ಯಾ? ಹೇಳಿ ಸರ್. ನಮ್ಮ ವೈಫೇ ನಮ್ಮ ಹೀರೋಯಿನ್. ಸ್ವಲ್ಪ ಇನ್ನೊಂದ್ಸತಿ ಇಲ್ಲ ಸಾಕು, ಅದನ್ನೇ ಹಾಕೋತಾನೆ ಬಿಡಿ. ಇನ್ನೊಂದ್ಸತಿ ಸರ್ ಆಯ್ತು, ನಿಮ್ದು ಹೇಳಿ ಸರ್. ಸೊ ನಮ್ದು ಸೀಸನ್ ಇಯರ್ ಪ್ರಕಾರ ಅದು ಚೇಂಜ್ ಆಗ್ತಿರತ್ತೆ. ಕಟ್ ಮಾಡೋಯ್ತನಾ? So, coming to the question, which heroine I liked? Okay. In English, I really liked watching Meryl Streep, Julia Roberts, because acting skills were impeccable. So I enjoyed their acting. And for me, when I'm watching the movie, it needs to have a good story and the acting needs to be reasonable. Sometimes what happens, ಸ್ವಲ್ಪ ಮೂವಿಲಿ, ಅದು ಇವಾಗ ಬರ್ತಿರೋ ಮೂವಿಯಲ್ಲಿ ಓವರ್ ದ ಟಾಪ್ ಆಕ್ಟಿಂಗ್, ಎಕ್ಸಾಜರೇಷನ್ ಬಂದು 10 ರೂಪಾಯಿ ಆಕ್ಟಿಂಗ್ ಮಾಡೋದು ಆ ಥರ ಬಂದ್ಬಿಡುತ್ತೆ. ಅಯ್ಯೋ ಬೆಂಕಿ ಟೈಪ್ ಆಫ್ ಆಕ್ಟಿಂಗ್ ಆಗ್ಬಿಟ್ಟಿದೆ ಇವಾಗ. ಅಯ್ಯೋ now I was observing. You were talking about Upendra with a lot of passion and I could see that happiness on your face. ಆ ಇನ್ಸ್ಪಿರೇಷನ್ ಏನ ಸರ್? ನೀವು ಕ್ಲಾಸಲ್ಲಿ ಇವಾಗ I remember I watched a video of yours couple of years ago when you were teaching at Insights. You were completely clean shaven and everything. ಇವತ್ತಿನವರೆಗೂ ನಂಗೆ ಅದು ಏನಕ್ಕೆ ನಮ್ಮ ಪ್ರದೀಪ್ ಸರ್ ಚೇಂಜ್ ಆಗಿದ್ದಾರೆ, ಗಡ್ಡ ಮೀಸೆ ಅವೆಲ್ಲ ಅನ್ಕೊಂತಿದ್ದೆ. ಇಸ್ ಇಟ್ ಬಿಕಾಸ್ ಆಫ್ ಉಪೇಂದ್ರ? ಸರ್ ಇಲ್ಲ, ಅಂದ್ರೆ ನಾನು ಶಮನ್ ಸರ್ ಫಸ್ಟ್ ಇಂದ ಹಿಂಗೆ ಇರೋದು. ಬಂದಾಗ ನಾನ್ ಶಮನ್ ಸರ್ ಹೇಳಿ ಒಪ್ಸಿದ್ದು. ಶಮನ್ ಸರ್ ನಾರ್ಮಲ್ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಅಲ್ಲಿ ಪಾಠ ಮಾಡ್ಬರೋರು. ನಾವು ದೊಡ್ಡ ಸಂಸ್ಥೆಗೆ ಹೋಯ್ತಾ ಇದ್ದೀವಿ, ಫಾರ್ಮಲ್ಸ್ ಅಲ್ಲಿ ಹೋಗ್ಬೇಕು. ನಾನು ಬೇರೆ ಕಡೆ ಎಲ್ಲ ಮಾರ್ಬೇಕಾದ್ರೆ ಮಾಮೂಲಿ ಕ್ಯಾಶುವಲ್ಸ್ ಅಲ್ಲೆಲ್ಲ ಹೋಗ್ತಾ ಇದ್ದೆ. ಕ್ಯಾಶುವಲ್ಸ್ ಅಂದ್ರೆ ಗೋವಾ ಚಡ್ಡಿದ? ಗೋವಾದಲ್ಲಿ ಈಗ ಬೇಡ. ವಾಪಸ್ ಬನ್ನಿ, ಕಮ್ ಬ್ಯಾಕ್. ಕ್ಯಾಶುವಲ್ ವೇರ್ ಅಲ್ಲೂ ಹೋಗ್ತಾ ಇದ್ದೆ. ಇವ್ನು ಹೇಳಿದ್ದು ವಿನಯ್ ಸರ್ ಮೀಟ್ ಮಾಡ್ತಾರೆ, ಫುಲ್ ಫಾರ್ಮಲ್ ಅಲ್ಲಿ ಬರಬೇಕು, ಅದೆಲ್ಲ ಇನ್ಸೈಟ್ಸ್ ಅಲ್ಲಿ ಸ್ವಲ್ಪ ಮ್ಯಾಂಡೇಟರಿ, ಹಂಗೆ ಹಿಂಗೆ ಅಂತ ಬಂದ. ನಾನು ಫುಲ್ ಫಾರ್ಮಲ್ಸ್ ಎಲ್ಲ ತಗೊಂಡು, ಶೂನೇ ಇರಲ್ಲ, ಫಾರ್ಮಲ್ ಶೂ ನನ್ನ ಹತ್ರ ತಗೊಂಡು ಎಲ್ಲ ಹಾಕೊಂಡು ಬಂದ್ರೆ. Let me interrupt you here, sir. I've been with Shaman sir. I was there in Hyderabad. We were teaching a batch over there. Shoes, chappli, ಈ leather items ಏನೇ ಇರಲಿ, I have never come across a person who has done that much of research on any leather products. ಇವಾಗ ಯಾವುದೋ ಒಂದು ಶೂ ಬ್ರ್ಯಾಂಡ್ ಇದೆ ಅಂತ ಅಂದ್ರೆ ಅದರದ್ದು ಹಿಸ್ಟ್ರಿ ಎಲ್ಲಿಂದ ಶುರು ಆಯಿತು, ಅದರದ್ದು ವ್ಯಾಲ್ಯೂಯೇಷನ್ ಏನಿದೆ ಮಾರ್ಕೆಟಲ್ಲಿ, ಅದರದ್ದು ಕ್ವಾಲಿಟಿ ಹೇಗೆ ಜಡ್ಜ್ ಮಾಡಬೇಕು. ಸರ್, ಹ್ಯಾಟ್ಸ್ ಆಫ್ ಸರ್. ಇಲ್ಲಿ ಈಗ ಹುಡುಗರೆಲ್ಲ ಬಂದು ಯಾವ ಚಪ್ಪಲಿ ತಗೊಳ್ಳಿ, ಒಂದ್ ಪೇರ್ ಆಫ್ ಶೂಸ್ ತಗೊಳೋದಿಕ್ಕೆ ಏನಿಲ್ಲ ಅಂತ ಒಂದು 10-15 ಅಂಗಡಿ ಇದು ಮಾಡಿದ್ದಾರೆ. ಹೊಟ್ಟೆ ಬೇರೆ ಹಸಿತಿದೆ, ಹೈದರಾಬಾದಲ್ಲಿ ಬಿಸಿಲು ಬೇರೆ ಜಾಸ್ತಿ, ಅದು ನಿಮ್ಗೆ ಗೊತ್ತು ರೈಟ್. ಇವ್ರಿಗಲ್ಲಿ ಕಡ್ಲೆಕಾಯಿ ಕೊಡ್ಸೋರು ತಿನ್ನಲ್ಲ ಇವರು. ಸರ್ ಪಿಜ್ಜಾಗ ಹೋಗೋಣ, ನಾವು ಪಿಜ್ಜಾ ಕಡ್ಲೆಕಾಯಿ ತಿಂತಾರೆ ಸರ್. ಅವ್ರು ಬಿಡಿಸಿ ಕೊಟ್ಟಿದ್ದೀನಿ ನಾನೇ. ನಿಮ್ ಜೊತೆ ನಾನು ಕಡ್ಲೆಕಾಯಿ ತಿನ್ನೋದು, ಒಂದು ಹೈದರಾಬಾದಲ್ಲಿ, ಇನ್ನೊಂದು ನಾವು ಅವತ್ತು ಗಾಂಧಿನಗರಕ್ಕೆ ಹೋದಾಗ. ಗಾಂಧಿನಗರಕ್ಕೆ ಏನಕ್ಕೆ ಹೋಗಿದ್ರಿ ಸರ್? ಗಾಂಧಿ ಬಜಾರ್. ಸಾರಿ, ಗಾಂಧಿ ಬಜಾರ್. ಹಾಗೆ ಅವತ್ತು ಹಬ್ಬ ಏನೋ ಇತ್ತು ಸರ್, ಇವ್ರು ಒಂದು ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ ಅಂದರು. ನಾನು ಸ್ವಲ್ಪ ನಮ್ಮ ತಾಯಿಗೆ ಸರ್ಪ್ರೈಸ್ ಮಾಡೋದ, ಯಾವತ್ತೂ ನನ್ನ ಲೈಫಲ್ಲಿ ಈ ಥರ ಶಾಪಿಂಗ್ ಎಲ್ಲ ಮಾಡಿರಲಿಲ್ಲ, ಆ ಥರ ಹೋಗಿದ್ವಿ ಸರ್. ಮದುವೆ ಆಗಿ ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ ಸರ್. ಈಗ ಆಯ್ತು, ನೀವು ನೆಕ್ಸ್ಟ್ ಬನ್ನಿ ಫಾರ್ಮಲ್ಸು. ಫಾರ್ಮಲ್ಸ್ ಅದೇನೆ, ನಾನು ಫುಲ್ ಫಾರ್ಮಲ್ಸ್ ಅಲ್ಲಿ ಬಂದಿದ್ದೀನಿ. ನೋಡ್ತೀನಿ, ಅಲ್ಲಿ ಕೂತಿದ್ದೆ ವೈಟಿಂಗ್ ಅಲ್ಲಿ ಸೋಫಾ ಹತ್ರ, ಯಾರು ಎಲ್ಲ ಇವ್ಯಾಲ್ಯೂಟರ್ಸು ಮೆಂಟರ್ಸು ಚಡಿ ಹಾಕೊಂಡು ಓಡಾಡ್ತಾವ್ರೆ. ಇಲ್ಲಿ ಅವರು ಶಶಾಂಕ್ ಅವರು, ನಾನು ನೋಡಿದೆ, ನಾ ಫುಲ್ಲು ಫಾರ್ಮಲ್ಸ್ ಅಲ್ಲೇ ಎಲ್ಲ ಬಂದಿದ್ದಾರೆ, ಯಾರೋ ಆಫೀಸರ್ ಕೂತಿದಾರಲ್ಲ ಅಂತ ಅವರೆಲ್ಲ ಬಂದವರೆಲ್ಲ ಹಿಂಗೆ ನಿಂತ್ಕೊಂಡು. ಸರ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಫಾರ್ಮಲ್ಸ್ ಅಲ್ಲೇ ಬಂದೆ. ಅಂದ್ರೆ ನಮ್ಗೆ ಈ ಫಾರ್ಮಲ್ಸ್ ಎಲ್ಲ ಸೆಟ್ ಆಗಲ್ಲ, ಅದೊಂಥರ ಕಾನ್ಶಿಯಸ್ ಆಗ್ಬಿಡ್ತೀನಿ ನಾನು ಬಟ್ಟೆ ಮೇಲೆನೆ. ನಾನು ಇಂಟರ್ವ್ಯೂಗೆನೆ ಔಟ್ ಶರ್ಟ್ ಮಾಡ್ಕೊಂಡು ಹೋಗಿದ್ದು ಸರ್.
ಆಮೇಲೆ ಇಂಟರ್ವ್ಯೂದು ಇವಂದು ಅದೇ ಆಗಿರೋದು. ಅವರು ಇನ್ನೊಂದು ಹಿಂಗೆ ಏನೋ ಕರ್ನಾಟಕ ಒಂದು ಕರಿಜ್ಮಾ ಬೈಕ್ ಇತ್ತು ಇವನ ಹತ್ರ. ಅದ್ರ ಮೇಲೆ ಏನೇನ್ ಬರ್ಸಿದ ಗೊತ್ತಾ, ಏನೇನ್ ಇಂಗ್ಲೀಷಿಗೆ ಬೈಬೋದು ಎಲ್ಲ ಬರ್ಸಿರೋದು. ಸುತ್ತಮುತ್ತ ಅದೇ ಬೋರ್ಡು ಬರೀ ಅದ್ ಬೇಳಕ್ಕಾಗಲ್ಲ ಅಂತದೆಲ್ಲ ಬರ್ಸಿದ್ದ ಏನೇನೇನೋ. ಓಕೆ, ಅದರಲ್ಲಿ ಆಮೇಲೆ ಫುಲ್ಲು ಕನ್ನಡ ಬೋರ್ಡು, ಕಂಪ್ಲೀಟ್ಲಿ ಅಚ್ಚ ಕನ್ನಡದ್ದು ಇದೆಲ್ಲ. ಬೆಂಗಳೂರಲ್ಲಿ ಕನ್ನಡಿಗ KA ಕನ್ನಡಿಗ 01 ಏನೋ ಬರ್ಸಿದ್ದ, ಈ ತರದೆಲ್ಲ ಫೈನ್ ಹಾಕೋರ್ತಾರೆ ಎಲ್ಲ. ಓಕೆ, ಇಂಥದ್ದೇ ಏನೋ ಈಗ UPSC ಒಂದು ಬೆಂಗಳೂರು ಇಸ್ ಅನ್ಪ್ಲಾನ್ ಸಿಟಿ ಅಂತಾನೆ ಕೇಳ್ಬಿಟ್ಟಿದ್ದಾರೆ. ಇವ್ನು ಟಚ್ ಆಗೋಯ್ತಲ್ಲ, ಇವನೇನೋ ಎದ್ವಾಸಿದ್ದ ಕೊಟ್ಟಿದ್ದಾನೆ ಉಲ್ಟಾ. ಇಲ್ಲ ಅಂದ್ರೆ ನಾನು ಹೇಳಿದ್ನಲ್ಲ ಆಗ್ಬಿಟ್ಟಿರೋನು ಅಂತ. ಆಮೇಲೆ ನಾನು ಕ್ಯಾರಿ ಮಾಡಕ್ ಆಗ್ಲಿಲ್ಲ ಸರ್. ಅಂದ್ರೆ ಡೈಲಿ ಐರನ್ ಮಾಡ್ಕೊಳ್ಳೋದು, ಅಂದ್ರೆ ಐರನ್ ಆಗುತ್ತೆ, ಬಟ್ ಯಾವಾಗ್ಲೂ ಶೂ ಹಾಕೊಳ್ಳೋದು, ಬೆಲ್ಟ್ ಹಾಕೊಳ್ಳೋದು, ಅದು ನಾನು ಕ್ಯಾರಿ ಮಾಡಕ್ ಆಗ್ಲಿಲ್ಲ. ಸೊ ನಾನ್ ಮತ್ತೆ ನಂದು ನಾರ್ಮಲ್ ಇದಕ್ ಬಂದ್ಬಿಟ್ಟೆ. ಬಟ್ ಶಮನ್ ಸರ್, ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್. ಇವತ್ತು ಕೂಡ ಅದನ್ನ ಕ್ಯಾರಿ ಮಾಡ್ತಾ ಇದ್ದಾರೆ. ಆಮೇಲೆ ಗಡ್ಡ ಮೀಸೆಗೆ ಬಂದ್ರೆ ಸರ್, ನನ್ ಫಸ್ಟ್ ಇಂದಾನು ಇದಿಷ್ಟ. ನಾನು ಕೂದಲು ಬಾಚಲ್ಲ, ಇಂಟರ್ವ್ಯೂಗೂ ನಾನು ಕೂದಲು ಬಾಚಿಲ್ಲ. ಈ ತರ ಎಲ್ಲ ನಮಗೆ ಡೈಲಾಗ್ ಬಂದಿಲ್ಲ ಬಿಡಿ. ನಿಮ್ಗೆ ಭಾಗ್ಯನೇ ಇಲ್ಲ. ಬರೀ ಪೌಡರ್ ಹಾಕೊಳ್ಳೋದು. ಕಮ್ ಬ್ಯಾಕ್ ಹೇಳಿ ಸರ್. ಆಮೇಲೆ ಸರ್, ನನಗೆ ಗಡ್ಡ ಇಷ್ಟ ಸರ್ ಅಷ್ಟೇ. ಅಂದ್ರೆ ನಾನು ಕನ್ನಡಿ ನೋಡ್ಕೊಂಡಾಗ ನನಗೆ ಇಷ್ಟ ಆಗುತ್ತೆ ಕನ್ನಡ ಅಂದ್ರೆ ಗಡ್ಡ ಇದ್ದಾಗ. ಒಂದ್ಸರಿ ನಾನು ನೀಟಾಗಿ ಶೇವಿಂಗ್ ಮಾಡಿಸ್ಕೊಂಡು ಹೋದಾಗ ನಮ್ಮ ಅಮ್ಮನೇ ಬಾಗ್ಲು ತೆಗೆಯಕ್ಕೆ 2 ಸರಿ ಯೋಚನೆ ಮಾಡಿದ್ರು. ಅವಾಗಿಂದ ನಾನ್ ಶೇವಿಂಗ್ ಮಾಡ್ಸಿದ್ ಯಾವಾಗ ಸರ್, ಆಲ್ಮೋಸ್ಟ್ ಲಾಸ್ಟ್ ಇನ್ಸೈಡ್ಸ್ಗೆ ಫಸ್ಟ್ ಬಂದ್ವಲ್ಲ ನಾನು ಶಮನ್ ಸರ್ ಹೇಳಿದ್ರಲ್ಲ, ಸೊ ಅದಾದ್ಮೇಲೆ ಅದೇ ಲಾಸ್ಟ್. ಆಮೇಲಿಂದ ನಾನು ಶೇವಿಂಗೇ ಮಾಡಿಸಿಲ್ಲ. ಸರ್, ವಾಟ್ ಹ್ಯಾಸ್ ಬೀನ್ ದ ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್ ಫಾರ್ ಯು ಇನ್ ದಿಸ್ ಟೀಚಿಂಗ್ ಜರ್ನಿ? ಸರ್, ಆ ಥರ ಮೋಸ್ಟ್ ಮೆಮೊರೇಬಲ್ ಅಂತ ಅನ್ಕೊಂಡಾಗ ಸ್ವಲ್ಪ ಕಷ್ಟ ಆಗುತ್ತೆ ಹೇಳೋದಕ್ಕೆ. ಬಿಕಾಸ್ ಎವ್ರಿ ಡೇ ವಿ ಆರ್ ಕ್ರಿಯೇಟಿಂಗ್ ಮೆಮೊರೀಸ್ ಆಸ್ ಸಚ್. ಸೊ ಮೋಸ್ಟ್ ಮೆಮೊರೇಬಲ್ ಇಸ್ ಅ ಲಿಟಲ್ ಬಿಟ್ ಹಿಯರ್ ಅಂಡ್ ದೇರ್. However, I remember it was not in Bangalore. If I have to quote just one event, I remember it was in Delhi. I was walking by and I was with someone that I knew. Now, this person that I was with knew that I was teaching, knew that I had just started teaching and everything, but they did not know whether the quality of my teaching was good or not. So again, just like a common man, I'm walking in RN, and suddenly you have 2 people stopping. They were riding on their Honda Activa. They stopped their Honda Activa and said, "Sir, we watched your classes. We were quite happy with it. We are your IBC students. Delhi ಏನೇ ಬೇಕಾದರೂ ದಯವಿಟ್ಟು ನಮಗೆ ಒಂದು ಫೋನ್ ಮಾಡಿ ಸರ್" ಅಂತ ಫೋನ್ ನಂಬರ್ ಕೊಟ್ಟರು. I had never expected it. I never expected it. And it just happened like that. And just yesterday, I was surfing something on social media. And there I came across something a person had posted an year ago. I had absolutely no knowledge whatsoever. But once I read that, teaching has to be done without expecting any credit. I absolutely agree. But when I read the few words that this person had written, even without my knowledge, when I read that, I felt quite happy. And here it was a student. One student was from Bangalore, another student was from Delhi. And that created, that gave me a little bit of inspiration, little bit of motivation. Ad bada bidi sir adu. Sir, andre clear agi heli sir please. Right, because I don't want to thump. I don't want to appear as if I'm doing my own chest thumping. It felt happy. Ad motivation kodutte. And students, at the end of the day, your words do matter, but more than that, when you achieve your dream, il kootiroru ellaru failures ane. But when you achieve your unsuccessful. But when you achieve your dream, a certain part of our failure just reduces a bit. Philosophy, sir. Barlebeku ಸ್ವಲ್ಪ philosophy ಇಲ್ಲ ಅಂದ್ರೆ ಕಷ್ಟ. ಇಲ್ಲ, ಬೇಕು ಸರ್, ಅವಾಗ ಹೋಗ್ಬೇಕು. See, when compared to Delhi, actually the students are very good here, very reasonable, very sober. Okay, ನಾನು ಅದನ್ನೇ ಹೇಳ್ತೀನಿ, don't be good students, especially ನನ್ನ ಕ್ಲಾಸಲ್ಲಿ. I don't know. Okay, see, ಡೆಲ್ಲಿಲಿ ಮಾತೇ ನಿಲ್ಸಲ್ಲ ಹುಡುಗರು. ಹೌದು, ಇಲ್ಲಿ ಮಾತಾಡೋದಿಲ್ಲ. ಮಾತಾಡ್ರು ಅಂತ. ಅದಕ್ಕೆ ಆಫ್ಟರ್ ಸೀಯಿಂಗ್ ಅಟ್ ಲೀಸ್ಟ್ ದಿಸ್ ಪಾಡ್ಕಾಸ್ಟ್, ಮಾತಾಡ್ರು ಕ್ಲಾಸಲ್ಲಿ ಮಾತಾಡಿ. ಓಕೆ, ನಮ್ ಜೊತೆ ಮಾತಾಡಿ. ಅಲ್ಲ, ಸರಿಗೆ ನಿಮ್ಗೆ ಯಾವ್ದೇ ರೀತಿ ಲೆದರ್ ಪ್ರಾಡಕ್ಟ್ಸ್ ಐಡಿಯಾ ಬೇಕಿತ್ತಾ ಇದ್ರೆ ಬೇಡ, ಈಗ ಅವ್ರಿಗೆ ಟೆಲಿಗ್ರಾಮ್ ಐಡಿ ಗೊತ್ತಿದೆ, ಇಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಸರ್ನ ಕೇಳೋಣ ಸರ್, ನಿಮ್ದು ಮೆಮೊರೇಬಲ್ ಮೂಮೆಂಟ್ ಹೇಳಿ ಸರ್. ಮೆಮೊರೇಬಲ್ ಮೂಮೆಂಟ್
ಮೆನಿ ಆರ್ ದೇರ್, ಓಕೆ, ಸಚ್ ಒಂದೇ ಅಂತ ಹೇಳೋಕ್ಕಾಗೋದಿಲ್ಲ. ಸಿ, when the toppers message me, okay, after attending my classes, many of them are been online also, okay, many of them have taken the online course also. So ಅವರು ಮೆಸೇಜ್ ಮಾಡಿದಾಗ that's what motivates us, okay, because of the CSAT only many of them have lost 2 to 3 attempts. And their confidence has reduced a lot. Dilemma in that. See, because that's what, okay, practice makes perfect, but they need an orientation there. Okay, ಅದನ್ನು 2 ವರ್ಷ 3 ವರ್ಷ ಹಿಂದೆನೂ ಮಾಡ್ಬೋದಾಗಿತ್ತು ಅವರು, ಓಕೆ, ಬಿಕಾಸ್ ಆಫ್ ದ ಇಗ್ನೋರೆನ್ಸ್ ಆರ್ ಎಲ್ಸ್ ವಾಟ್ ಎವರ್ ಮೈಟ್ ಬಿ ದ ರೀಸನ್ ದೇರ್, ಓಕೆ, ಪ್ರಾಕ್ಟೀಸ್ ಲ್ಯಾಕಿಂಗ್ ಅಂಡ್ ಆಲ್. GS very good scores, okay, every time par 100, okay, and they are very good, and whatever the feedbacks getting from the faculties, okay, everything is good, okay, definitely CSAT clear ಆದರೆ ಅವ್ರ ಲಿಸ್ಟಲ್ಲಿ ಇರ್ತಾರೆ ಆ ಥರ, ಓಕೆ. ಪ್ರತಿ ವರ್ಷನೂ ಈ ಥರದವರು ಆದವರು ಇದ್ದಾರೆ ಎವ್ರಿ ಇಯರ್. ಆ್ಯಂಡ್ ಆಲ್ಸೋ ಆಫ್ ದ ಮೂಮೆಂಟ್ ಒನ್ ಆಫ್ ದ ಸ್ಟೂಡೆಂಟ್ಸ್, ಓಕೆ, ಇನಿಷಿಯಲ್ ಡೇಸಲ್ಲಿ ನಾನು ಇವನು ಭಾಳ ಆರೋಗೆಂಟು, ಇವನು ಇದಕ್ಕೆ ಸೂಟಬಲ್ ಎಲ್ಲ ಅಂತೆಲ್ಲ ಅನ್ಕೊಂಬಿಟ್ಟಿದೆ, ಓಕೆ. ದಟ್ ಮಚ್ ಆಫ್ ಆರೋಗೆನ್ಸಿ ವಾಸ್ ಶೋಯಿಂಗ್ ಎನ್ ಆಲ್, ಓಕೆ, ಟ್ಯಾಂಟ್ರಮ್ ಆಲ್ ನಮ್ಮ ಜೊತೆನೂ ಸ್ಟೂಡೆಂಟ್ಸ್ ಜೊತೆನೂ ಪಕ್ಕ ನೀವು ಸೋ ಅನ್ಫ್ರೆಂಡ್ಲಿ ಆ್ಯಂಡ್ ಆಲ್ ಅನ್ಪಾಪ್ಯುಲರ್, ಓಕೆ. ನೋಡ್ತಿದ್ರೆ ಅವ್ನಿಗೆ ಗೊತ್ತಾಗ್ತಿರ್ತದೆ ನನ್ನ ಬಗ್ಗೆನೇ ಹೇಳ್ತಾರೆ, ಓಕೆ, ಹಂಗೆ. ಸೊ ಇನ್ ದಟ್ ಕೇಸ್ ಅದೇ ಸ್ಟೂಡೆಂಟ್ ಅವ್ನು ಪಾಸ್ ಆದ್ಮೇಲೆ ನಿಮ್ ಕ್ಲಾಸ್ ಮುಗಿಸೋರ್ಗು ಅದು ಸ್ವೀಟ್ ಬಾಕ್ಸ್ ಕೊಟ್ಟೋದ. ಹೌದು, ಓಕೆ, ಇಟ್ಸ್ ಆಫ್ಟರ್ನಸ್. So you can't judge anything, okay. So initially avagella every day you are also experiencing and we are improvising the things, because we are also learning on a daily basis. Yeah, daily basis we are also, see, many things I learn from the students only. I have told you the students many a times, okay. I am not the smartest in the class, okay, I know that. Many of them are, I have learned from some of the good techniques and methods are also, okay, sometimes logical one, but I am the most experienced one. Use my experience, okay. They have to take our experience. ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ವಿ ಸರ್, ಅಂಡ್ ಓಲ್ಡೆಸ್ಟ್ ಅಂದ್ಬಿಟ್ಟು. ಏನ್ ಫಾಜಿಲ್ಲ ನಾನು ಓಲ್ಡೆಸ್ಟ್ ಅಂದ್ರೆ ಕಾರ್ಬನ್ ಡೇಟಿಂಗ್ ಮಾಡ್ಬೇಕಾ ಸರ್? ಸರ್ ನಮ್ದಿಬ್ರದ್ದು ಆಯ್ತು, ನಿಮ್ದೇನು ಸರ್ ಮೋಸ್ಟ್ ಮೆಮೊರಬಲ್? ತುಂಬಾ ಇದೆ ಅವರಿಗೆ. ಸರ್ ನೀವು ಯಾವ್ದು ಹೇಳ್ತಾ ಇದ್ದೀರ ನನಗೆ ಗೊತ್ತು, ಬೇಡ ಅದು. ಸರ್ ನಮ್ದು ಏನಂದ್ರೆ, ಅಂದ್ರೆ ನಾನು ಶ್ರವಣ್ ಸರ್ ಮುಂಚೆಯಿಂದ ಟೀಚ್ ಮಾಡ್ತಿದ್ವಿ, ಸಣ್ಣ ಪುಟ್ಟ ಎಲ್ಲ ಸಿಚುವೇಶನ್ಸ್ ಹೆಂಗಿರ್ತಿತ್ತು ಅಂದ್ರೆ, ನಾವು ಎಷ್ಟೋ ಸಲಿ ಊಟಕ್ಕೆ ದುಡ್ಡಿರ್ತಾ ಇರ್ಲಿಲ್ಲ. ಮಧ್ಯಾಹ್ನ ಕಾಫಿ ಬಂದು ತಿನ್ಕೊಂಡು, ಅದು ನಮ್ಮ ಫ್ರೆಂಡ್ಸ್ ಯಾರಾದ್ರೂ ನಿಮ್ಗೆ ಅದು ನೆನಪಿದ್ಯಾ ಸರ್, 30 ರೂಪಾಯಿ 40 ರೂಪಾಯಿ ಕೊಟ್ರೆ ಕ್ವಾರ್ಟರ್ ಬಿರಿಯಾನಿ ಅಂತ ಕೊಡೋರು? ಹೌದು ಸರ್, ಮೊರಾದಾಬಾದಿ ಬಿರಿಯಾನಿ. ಹಿ ಇಸ್ ದ ಫ್ಲಾಗ್ ಬೇರರ್ ಆಫ್ ದಟ್ ಬಿರಿಯಾನಿ. ನನಗೆ ನೆನಪಿದೆ, ನಾನು ಲೇಟಾಗಿ ಎದ್ದೇಳ್ತಿದ್ದೆ. ದ ರೀಸನ್ ವೈ ಐ ಯೂಸ್ ಟು ವೇಕ್ ಅಪ್ ಲೇಟ್ ವಾಸ್ ನನಗೆ ಅದು ಬ್ರೇಕ್ ವಾಸ್ದು ಎಕ್ಸ್ಪೆನ್ಸಸ್ ಕಡಿಮೆ ಮಾಡಬೇಕಿತ್ತು. ಸೊ ಮಧ್ಯಾಹ್ನ ಎದ್ದು ಒಂದು ಜ್ಯೂಸು ಅಥವಾ ಕಾಫಿ, ಐ ಮೀನ್ ದಿಸ್ ಬಿಸ್ಕೆಟ್ ಅಂಡ್ ಎವ್ರಿಥಿಂಗ್ ಗುಡ್ ಅಂಡ್ ಆಲ್ ದೋಸ್ ಸ್ಟಫ್. ಅಂಡ್ ಇನ್ ದ ಈವ್ನಿಂಗ್ ಐ ಯೂಸ್ ಟು ಗೋ ಟು ದಿಸ್ ಬಿರಿಯಾನಿ ಶಾಪ್, ಮೊರಾದಾಬಾದ್ ಕ ಬಿರಿಯಾನಿ ಅಲ್ವಾ, ಕೇಳಿ 40 ರೂಪಾಯಿಗೆ ಪಾರ್ಸಲ್ ಮನೆ ಕೊಟ್ಟು ಕಳಿಸೋನು, 40 ರೂಪಾಯಿಗೆ ಒಳ್ಳೆ ಕ್ವಾಂಟಿಟಿ ಕೊಡೋರು. ನಮ್ದು ಅದೇ ಸಿಚುವೇಶನ್ ಸರ್, ಡೆಲ್ಲಿಲಿ ಇದ್ದಾಗ. ಬೆಂಗಳೂರಿಗೆ ಬಂದ್ಮೇಲೆ ಇಟ್ ವಾಸ್ ನಾಟ್ ವೆರಿ ಡಿಫರೆಂಟ್. ಸುಮಾರು ಕಂಟೆಕ್ಟ್ಗಳಿತ್ತು ನಮ್ನೆಲ್ಲ. ಫಸ್ಟ್ ಟೈಮ್ ನಾವೇ ಮುದ್ದೆ ಮಾಡಿಸಿರೋದು, ಮುದ್ದೆಗೆ ಹಿಟ್ಟು ಬರುತ್ತಲ್ಲ, ಹಸಿ ಹಿಟ್ಟು ಅಂತಾರಲ್ಲ, ಅದ್ ನೆಲ್ಲಿಂದ ತಂದಿದ್ರು ಅಂತ, ದೇವೇಗೌಡರ ಮನೆಯಿಂದ. MP ಕ್ವಾರ್ಟರ್ಸ್. ಇದು CMM ಸ್ಟೋರೀಸ್. CMM ಸ್ಟೋರೀಸ್. ನಾವು ಸುಮಾರು ಜನ ಅಲ್ಲೆಲ್ಲ ಭಟ್ರು, ಓಕೆ, ಹಿಂಗೆ ಅಲ್ಲಲ್ಲ CMM ಮೇಲೆನೆ ಈ ಮಲಯಾಳಂ ಅಲ್ಲಿ ಒಂದು ಫಿಲಮ್ ಇದೆಯಲ್ಲ, ಕುಂಬಲ್ ಗೋಡ್ ಡೈರೀಸ್ ಅಂತ, ಏನ್ ಸರ್ ಅದು ಮರ್ತದೆ ನಾನು. ಆತರ CMM ಮೇಲೆ ಒಂದು ಸ್ಟೋರಿ ಮಾಡ್ಬೇಕು ಸರ್, ನಾವು ಮಾಡ್ಬೋದು ಸರ್, ಫಿಲಮೇ ಮಾಡ್ಬೇಕಲ್ವಾ ಸರ್. ನಮ್ CMM ಅಲ್ಲಿ ಒಬ್ಬ ಭಟ್ಟ ಇದ್ದ, ಅವನ್ಗೆ ಫುಲ್ ಸೌತ್ ಇಂಡಿಯನ್ ಅಂದ್ರೆ ಟ್ರೈನಿಂಗ್ ಕೊಟ್ಟಿದ್ದೆ ನಾನು. ನಮ್ದು ಬಸ್ ಸಾರು, ಮಸೋಬ್ ಸಾರು, ಮುದ್ದೆ ಒಂದ್ಬಿಟ್ಟು ಎಲ್ಲ ಮಾಡುವ ಅವನು. ಯಾಕೆ ಸರ್ ಅಲ್ಲಿ ಡೆಲ್ಲಿಲಿ ಹೇಳ್ತಿದೀವಿ ಅಂದ್ರೆ ಮೋಸ್ಟ್ಲಿ ಸ್ಟೂಡೆಂಟ್ಸ್ ಗೆ ಅರ್ಥ ಆಗಲ್ಲ, ಬಟ್ ದಟ್ಸ್ ಅ ವೆರಿ ಬಿಗ್ ಥಿಂಗ್ ದೇರ್. ಇವತ್ತವರೆಗೂ ಅವ್ನ ಅಡಿಗೆ ಮಾಡೋದು ಬರೀ ಕನ್ನಡದವ್ರು ಮಾತ್ರ. ಅವನು ಮೋಸ್ಟ್ ಡಿಮ್ಯಾಂಡೆಡ್ ಕುಕ್ ಅವನು. ನೀವ್ ಹೇಳ್ಕೊಟ್ಟಿದ್ದು? ನಾನು ಹೇಳ್ಕೊಟ್ಟವನು. ಈಗಲೂ ಅವನು ಕನ್ನಡದವ್ರ ಹಾಸ್ಟೆಲ್ಗಳೆಲ್ಲ ಒಂದೆರಡು ಇದೆ, ಅಂದ್ರೆ PG ತರ ಬರೀ ಕನ್ನಡದವ್ರು ಇರೋವಂಥವು, ಅಲ್ಲೆಲ್ಲ ಅವನೇ ಕುಕ್ಕು. ಅವನಾಗ ಫೋನ್ ಮಾಡಿ ಹೇಳ್ತಾನೆ ಥ್ಯಾಂಕ್ಸ್. ಹಿಂಗ್ ಸುಮಾರು ಜನ ಲಂಚ್ ಮಾಡಿದೀವಿ. ಒಬ್ಬ ವಾಚ್ಮ್ಯಾನ್ ಇದ್ದ, ಅವನು ಕುಕ್ ಆಗ್ಬಿಟ್ಟಿದ್ದ ಸರ್. ಅದು ಇವ್ ಕರೆ, ಅದು ಕನ್ವಿನ್ಸ್ ಮಾಡಿದ್ದು, ನೀನ್ ಅಡಿಗೆ ಮಾಡ್ಬೋದು. ಹೇಳೋದು, ಯು ಹ್ಯಾವ್ ಟು ಬಿಲೀವ್ ಇಟ್. ದೇರ್ ಇಸ್ ನೋ ಸೀಕ್ರೆಟ್ ಇಂಗ್ರೀಡಿಯಂಟ್ ಗೈಸ್. ಇಫ್ ಯು ಬಿಲೀವ್ ಇಟ್ ಬಿಕಮ್ಸ್ ವೆರಿ ಗುಡ್. ಅವನ್ನ ಮೋಟಿವೇಟ್ ಮಾಡಿ ಅವ್ನು ಮಾಡ್ಸಿದ್ವಿ ಇವರು. ಅಲ್ಲಿ ಡೆಲ್ಲಿ ನಿಮ್ ಇನ್ನೊಬ್ಬ ಫ್ರೆಂಡ್ ಇದಾನಲ್ಲ ಸರ್, ಅವನಿಗೂ ಕಲಿಸ್ತಿದ್ರಿ, ಒಂದ್ ಸ್ವಲ್ಪ ಜಾಸ್ತಿ ಮರಿತಾನಾದ್ರೆ. ಅವ್ನು ಕಲ್ಸಿ ಇನ್ನೂ 3 ಕೂದಲು ಜಾಸ್ತಿ ಉದ್ರೋಯ್ತು.
ಸರ್ ಕಮ್ ಬ್ಯಾಕ್ ಯುವರ್ ಮೋಸ್ಟ್ ಮೆಮೊರಬಲ್ ಸರ್. ಅದು ಈ ತರ ಸಿಚುವೇಶನ್ ಸರ್. ನಾನು ಶ್ರಮನ್ ಸರ್ ಎಷ್ಟೊಂದ್ಸರಿ ಮಧ್ಯಾಹ್ನ ಕದೆ ಮಾಡಿದೀವಿ. ಹ್ಮ್ ಬರೀ ಟೀ ಬನ್ನು ಕಾಫಿ ಬನ್ನು ಹೌದು. ಅದು ನಮ್ಮ ಹತ್ರ ಅದಕ್ಕೂ ದುಡಿರ್ತಾರಲ್ಲ ಒಂದೊಂದ್ಸಲಿ. ಏನಾದ್ರು ಸಿಗರೇಟ್ಸ್ ಏದೋ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರದ್ದು ಅಕೌಂಟ್ ಅಲ್ಲಿ ಹೋಗಿ ತಗತಿದ್ವಿ. ಆ ತರ ಸಿಚುವೇಶನ್. ಬಟ್ ಇಲ್ಲಿ ಬಂದ್ಮೇಲೆ ಲೈಕ್ ಒಂದು ಸ್ಟೂಡೆಂಟ್ಸ್ ನಮ್ಗೆ ತೋರ್ಸೋ ರೆಸ್ಪೆಕ್ಟ್ ಮತ್ತೆ ನಮ್ಗೆ ಸಿಕ್ಕಿದ ಪ್ಲಾಟ್ಫಾರ್ಮ್ ಇಟ್ ವಾಸ್ ಓವರ್ವೆಲ್ಮಿಂಗ್ ಸರ್. ಆಮೇಲೆ ಇನ್ನೂ ಕೆಲವೊಂದು ಸಿಚುವೇಶನ್ ಇದೆ ಸರ್. ಅಂದ್ರೆ ಒಂದ್ಸರಿ ನಾನು ಶಮನ್ ಸರ್ ರೇಕ್ಸಕ್ ಏನ್ ಮಾಡಿದ್ದೆ, ನವೆಂಬರ್ ಅಲ್ಲಿ ಸರ್ದು ಬರ್ತಡೆ. ನಾನು ಸರ್ದು ಬರ್ತಡೆ ಸುಮ್ನೆ ಕ್ಲಾಸ್ ಅಲ್ಲಿ ಹೇಳ್ಬಿಟ್ಟಿದ್ದೆ, ಸರ್ದು ಬರ್ತಡೆ ನಮಗೂ ಹೇಳಿ. ಸುಮ್ಮನೆ ಏನು ಹೇಳ್ಬಿಟ್ಟಿದ. ಅದು ಸರ್ಗೆ ಹೋಗ್ತಾ ಬರ್ತಾ ಎಲ್ಲ ವಿಶ್ ಮಾಡ್ಬಿಟ್ಟಿದ್ರು ಸರ್ಗೆ. ಅವ್ರ ಬರ್ತಡೆ ಹುಷಾರಿಲ್ಲ ಅನ್ಕೊಂಡೆ. ಮಾಡೋದು ಕೇಕ್ ತಗೊಂಬರೋದು ಎಷ್ಟು ಅಂತ ಮಾಡೋದು ಅದು. ಈಗ ಪಾಪ ಸ್ಟೂಡೆಂಟ್ಸ್ ಗಳು ಮಾಡ್ತಾರೆ. ಇವ್ರು ಅದಕ್ಕೆ ರಿವೆಂಜ್ ತಗೊಂಡ್ಬಿಟ್ಟಿದ್ರು ಸರ್. ರಿವೆಂಜ್ ಯಾವ ತರ ಅಂದ್ರೆ ನನ್ ಬರ್ತಡೆ ಹೇಳ್ಬಿಟ್ಟಿದ್ರು. ಅವತ್ತು ಸರ್ OGP2 ನಂದು ಕ್ಲಾಸ್ ಇತ್ತು. ನಾನಂದ್ರೆ ಸರ್ 30 ದಾಟದ್ಮೇಲೆ ಏನ್ ಬರ್ತಡೆ ಮಾಡ್ಕೊಳ್ಳೋದು, ಅದು ನಿಜನೇ. ದಾಟ್ತಾ ಅವಾಗ ಹತ್ತಿರದಲ್ಲಿದ್ವಿ ಸರ್ 30ಕ್ಕೆ. ಅದೇ ಬೇಸರದಲ್ಲಿದ್ವಿ. ಅಲ್ಲ, ಅವ್ನಿಗೆ ಕೂದ್ಲು ಗಿದ್ಲೆಲ್ಲ ಚೆನ್ನಾಗಿದೆಯಲ್ಲ, ಕಡಿಮೆ ಅನ್ಕೊಬಿಡ್ತಾರೆ. ದಾಟಿದೆ ಸರ್ ರಿವೆಂಜ್ ತಗೊಂತಿದ್ದಾರೆ ನೀವು ಓಲ್ಡ್ ಏಜ್. ಸರ್ ಮೆಟ್ಲತ್ತಿ ನಾನು ಸೆಕೆಂಡ್ ಫ್ಲೋರ್ ಕ್ಲಾಸ್ ಹೋಗೋಷ್ಟೊತ್ತಿಗೆ ಥರ್ಡ್ ಫ್ಲೋರ್ಗೆ ಟೋಟಲ್ ಒಂದು 6-7 ಕೇಕ್ ಕಟ್ ಮಾಡಿಸಿದ್ರು ಸರ್ ಸ್ಟೂಡೆಂಟ್ಸ್. ಅಂದ್ರೆ ಆ ಪ್ರೀತಿ ಆಗಿರ್ಬೋದು. ಮತ್ತೆ ನಂದು ಒಂದು ಇದಿತ್ತು ಸರ್ ಮ್ಯಾರಥಾನ್ ಸೆಷನ್. ಆಲ್ಮೋಸ್ಟ್ 11 ಅವರ್ಸ್ ರೆವಲ್ಯೂಷನರೀಸ್ ಬಗ್ಗೆ ಮಾಡಿದ್ದೆ. ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೂ. ಸೊ ಸರ್ ಅದು ಸೆಕೆಂಡ್ ಫ್ಲೋರ್ ಅಲ್ಲಿ ನಡೀತಾ ಇತ್ತು. OGP2 ಸೆಕೆಂಡ್ ಫ್ಲೋರ್ ನಿಮ್ಗೆ ಗೊತ್ತು, 260 ಏನೋ ಕೆಪಾಸಿಟಿ ಹತ್ರದ್ದು. ಆ ಕ್ಲಾಸ್ ಓವರ್ಫ್ಲೋ ಆಗಿ ಥರ್ಡ್ ಫ್ಲೋರ್ ಅಲ್ಲಿ ಲೈವ್ ಟೆಲಿಕಾಸ್ಟ್ ಮಾಡಿದ್ರು. ಅವತ್ತು ಕ್ಲಾಸ್ ಮುಗಿದ್ಮೇಲೆ ನನ್ಗೇನಿಲ್ಲ ಅಂದ್ರೂ ಲೈಕ್ ದೇರ್ ವರ್ ಮೋರ್ ದೆನ್ 150 ಮೆಸೇಜಸ್. ಸೊ ವಿ ಆರ್ ನೆವರ್ ಹ್ಯಾಡ್ ಎನ್ ಎಕ್ಸ್ಪೀರಿಯನ್ಸ್ ಲೈಕ್ ದಿಸ್ ಅನ್ನೋ ತರ. ಸೊ ದಟ್ ಈಸ್ ಸಮಥಿಂಗ್ ಅನ್ಫರ್ಗೆಟಬಲ್ ಸರ್. ಇಟ್ ಈಸ್ ದೋಸ್ ಸ್ಮಾಲ್ ಲಿಟಲ್ ಮೂಮೆಂಟ್ಸ್ ಸರ್. ಎಕ್ಸಾಕ್ಟ್ಲಿ ಸರ್. ಈಗಲೂ ಬರುತ್ತಲ್ಲ ಸರ್. ಅಂದ್ರೆ ವಿ ಎಂಜಾಯ್ಡ್ ದಿಸ್ ಕ್ಲಾಸ್, ಸೊ ವಿ ಎಂಜಾಯ್ಡ್ ದ ಜರ್ನಿ ವಿತ್ ಯು. ಸೊ ಅದು ಚಿಕ್ಕ ಮೆಸೇಜ್ ಅವ್ರಿಗೆ ಇರ್ಬೋದು ಸರ್. I cherish it, sir. Nija. And at the end of the class, when they ask certain questions, which are thought provoking in nature, exactly. that makes us even more happy. Okay. ಹೌದು ಸರ್. ಸರ್ ಈಗ ನಿಮ್ಮ ಜೀವನಾಧಾರಿತ ಒಂದು ಚಲನಚಿತ್ರ ಮಾಡಿದ್ರೆ ಅದಕ್ಕೆ ಏನ್ ಟೈಟಲ್ ಕೊಡಕ್ ಇಷ್ಟಪಡ್ತೀರಾ? ಶಿವಣ್ಣಂದ್ ಯಾವ್ದಾದ್ರು ಒಂದು ಹೇಳಿದ್ರೆ. ಶಿವಣ್ಣಂದೇ ಚಿಗುರುದು ಕನಸು ಬಹಳ ಇಷ್ಟ ನನಗೆ. ಅದನ್ನೇ ಕೊಟ್ಬಿಡ್ತೀರಾ? ಆತರ ಮಾಡ್ಬೇಕು ಅಂತ ಮನ್ಸಲ್ಲಿ ಇದೆ. ನೋಡೋಣ, ಸದ್ಯ ಕೊಟ್ಟಿರಿ, ಆಮೇಲೆ ನೋಡೋಣ. ಸರ್ ನಿಮ್ಗೆ ಸರ್? ಸೊ ನನಗೆ ಚಿಕ್ಕ ವಯಸ್ಸಲ್ಲಿ ಐ ಲೈಕ್ ವಾಚಿಂಗ್ ಫಿಲ್ಮ್ಸ್ ವಿಚ್ ಹ್ಯಾಡ್ ವಿಷ್ಣುವರ್ಧನ್ ಅಂಡ್ ಶಂಕರ್ ನಾಗ್ ಅಂದ್ರೆ ಸರ್ ಎಲ್ಲ ಇಷ್ಟ. ಅದರಲ್ಲಿ ಶಂಕರ್ ನಾಗು ದಿ ಟಾಪ್ ಮೋಸ್ಟ್. ಒಂದು ಮೂವಿ, ಸಿನ್ಸ್ ಯು ಆಸ್ಕ್ಡ್ ಮೀ ಅಬೌಟ್ ಮೈ ಲೈಫ್, ಒಂದು ಮೂವಿ ಅಂತ ನೋಡಕ್ ಹೋದಾಗ ಕರ್ಣ. ಸೂಪರ್ ಮೂವಿ ಸರ್. ಅದೇ ಪ್ರಶ್ನೆ ನಿಮ್ಗೆ ಡೈರೆಕ್ಟ್ರೆ. ನಮ್ಗೆ ತುಂಬಾ ಇದೆ ಸರ್ ಕೊಟ್ಕೊಳ್ಳುವಂಥದ್ದು. ಬಟ್ ಏನಂದ್ರೆ ಈಗ ಸುಮ್ನೆ ಗೇಮ್ ಆಫ್ ಥ್ರಾನ್ಸ್ ಅನ್ಬೇಡಿ. ಇಲ್ಲ ಅಷ್ಟೊಂದೆಲ್ಲ ಇಂಗ್ಲಿಷ್ ಎಲ್ಲ ಅಷ್ಟೊಂದು ಗೊತ್ತಿಲ್ಲ ಸರ್ ನಮ್ಗೆ. ನಮ್ದು ಹಂಗೆ ಹೇಳೋದಿದ್ರೆ ಸಮಯದ ಗೊಂಬೆ ಅಂತ ಹೇಳ್ಬೋದು. ಅಣ್ಣವ್ರದ್ದು ಎಷ್ಟೊಂದೇನೋ ಗೊತ್ತಿರಲ್ಲ ಈಗಿರೋರ್ಗೆ. ಯಾರು ಹುಡುಗರ್ಗ? ಗೂಗಲ್ ಮಾಡ್ತಾರೆ. ಗೊಂಬೆ ಆಟವಯ್ಯ ಅಂತ ಒಂದು ಹಾಡು ಬರುತ್ತೆ. ಸೊ ಅದೊಂದು ಸರ್. ಆಮೇಲೆ ಈಗ ಇನ್ನೊಂದು ಸ್ವಲ್ಪ ಇಂಟೆಲೆಕ್ಚುಯಲ್ ಪ್ರಶ್ನೆ. ಈಗ UPSC ಎಕ್ಸಾಮ್ ಅಲ್ಲಿ ನೀವು ಇನ್ ಕೇಸ್ UPSC ಒಂದು ಚೇಂಜ್ ಸಜೆಸ್ಟ್ ಮಾಡೋದಿದ್ರೆ ವಾಟ್ ಚೇಂಜ್ ಯು ವುಡ್ ಎಕ್ಸ್ಪೆಕ್ಟ್ ಟು ಸಿ? Sir, in terms of UPSC, the biggest change that I want is, ivaga, let us say a person writes prelims. They should not have to wait for 1 year to get his marks, to get their marks, to get the answer key and everything. If it happens much sooner, students will also have a clarity. In the last few years, whatever I've been seeing, the prelims question paper and the answer key that comes out after 1 year, there are quite a bit of discrepancies. I want UPSC to give a lot more clarity to students, and I think that is one change. That is something that is required as soon as possible. And in the longer term, I know you asked for just one change, but I'm just going to add this as well. As of now, the usage of artificial intelligence has increased quite a bit. In terms of institutions or in terms of faculties or in terms of students. Going forward, I want to ensure that UPSC, this is my request, I want to make UPSC design its question papers where there is a level playing field and more of a humane aspect of a aspirant
comes to the priority, comes to the forefront rather than machine generated way of learning. This is what I feel they should focus in the longer term, sir. ವೆರಿ ಟ್ರೂ ಸರ್. ಯಾಕಂದ್ರೆ ಇವಾಗೆಲ್ಲ ಜನರೇಟೆಡ್ ಕ್ವಶನ್ ಪೇಪರು, ಅದಕ್ಕೆ ಮಾಡೆಲ್ ಆನ್ಸರ್ಸ್, ಎಸ್ಸೆ, ಎಥಿಕ್ಸ್ ಆನ್ಸರ್ಸ್ ಎಲ್ಲ ಬಂದ್ಬಿಟ್ಟಿದೆ. ಸೊ ನಾನೇ ಕ್ವಶನ್ ಕೊಟ್ಟಾಗ ಒಂದೊಂದ್ಸತಿ ಹುಡುಗರು ಆನ್ಸರ್ ಬಂದು ತಂದು ಕೊಡ್ತಾರೆ. ಅಂಡ್ ದ ಮೊಮೆಂಟ್ ಯು ಸಿ ದ ಆನ್ಸರ್, ಯು ನೋ ದಟ್ ಇಟ್ ಇಸ್ ನಾಟ್ ಅ ಹ್ಯೂಮನ್ ಜನರೇಟೆಡ್ ಆನ್ಸರ್, ಇಟ್ ಇಸ್ ಕಂಪ್ಲೀಟ್ಲಿ AI generated. And going forward, the usage of AI will increase, but that should not come at the cost and compromise of that human element. ಟ್ರೂ ಸರ್. Right, sir. ಸೊ ಫೈನ್ ಸರ್. ಸರ್ ನಿಮ್ಗೆ ಏನು ಅನ್ಸುತ್ತೆ ಸರ್? See, that's what I want to say something about the CSAT only. Okay, regarding CSAT, year on year UPSC is increasing the difficulty level. Okay, that's what I am saying. So obviously the one who is coming from humanities background, basically, ಅವ್ರು ತುಂಬ ಸ್ಟ್ರಗಲ್ ಮಾಡ್ತಿದ್ದಾರೆ. That is why, okay, in the toppers list the percentage of humanities students, okay, is becoming very less. One of the main reason is CSAT also. So they have to make it very liberal, I guess, because since this is a qualifying paper, if it is a little bit liberal, okay, so that which can serve for all the streams of graduation, that would be better. Since it's been a qualifying paper, okay, that's what I'm expecting. What about you, sir? ನಿಮ್ಮ ಪ್ರಕಾರ? ಸರ್, ನಾನು ಐ ವುಡ್ ಲೈಕ್ ಟು ಸ್ಪೀಕ್ ಫಾರ್ ನಮ್ಮ ಕನ್ನಡ ಸ್ಟೂಡೆಂಟ್ಸ್, ಎಸ್ಪೆಷಲಿ ಸೌತ್ ಇಂಡಿಯನ್ ಬೆಲ್ಟ್ ಸರ್. ಸಿ, ಕ್ವಶನ್ ಪೇಪರ್ ಅಲ್ಲಿ ಪ್ರಿಲಿಮ್ಸ್ ಆಗಿರ್ಬೋದು, ಮೇನ್ಸ್ ಆಗಿರ್ಬೋದು, ದ ಕ್ವಶನ್ಸ್ ವಿಲ್ ಬಿ ಇನ್ 2 languages, ಇಂಗ್ಲಿಷು ಮತ್ತೆ ಹಿಂದಿ. ಸೊ ಇದರಿಂದ ನಮ್ಮಿರೋದು ಒಂಥರ ತಾರತಮ್ಯ ಆಗ್ತಾ ಇದೆ ಸರ್. ಹಿಂದಿ ಮೀಡಿಯಂ ಓದಿರ್ತಕ್ಕಂಥವ್ರಿಗೆ ಅಲ್ಲಿ ಹಿಂದಿಲ್ ಪ್ರಶ್ನೆಗಳಿದಾವೆ, ನಮ್ಮ ಹುಡುಗರಿಗೆ ನಾವೇನ್ ಕರ್ಮ ಮಾಡಿದ್ವಿ? ಸೊ ಒಕ್ಕೂಟ ವ್ಯವಸ್ಥೆ ಅಂದ್ರೆ ಫೆಡರಲಿಸಂ ಇರುವಂತದ್ದು. ಸೊ ಜಸ್ಟ್ ಲೈಕ್ ರೈಲ್ವೇಸ್, SSC, ದೇ ಆರ್ ಟ್ರೈಂಗ್ ಟು ಇಂಪ್ಲಿಮೆಂಟ್ ಅಲ್ವಾ ಕ್ವಶನ್ ಪೇಪರ್ ಇನ್ ಆಲ್ ರೀಜನಲ್ ಲ್ಯಾಂಗ್ವೇಜಸ್. ಎಕ್ಸ್ಪೆಕ್ಟ್ UP ಆಲ್ಸೋ ಟು ಬ್ರಿಂಗ್ ಅ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್. ಸೊ ನಮ್ಮಲ್ಲಿರ್ತಕ್ಕಂಥ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಫಸ್ಟ್ ಆಫ್ ಆಲ್ ನಮ್ಮವ್ರಿಗೆ ಈ ಕಾಂಪಿಟೇಟಿವ್ ಫೀಲ್ಡ್ ಬಗ್ಗೆ ಅವೇರ್ನೆಸ್ ಬರೋದೇ ಡಿಗ್ರಿ ಮುಗಿದ್ಮೇಲೆ. ಎಕ್ಸ್ಪೋಜರ್ ಬಹಳ ಕಡಿಮೆ. UP, ಬಿಹಾರ ಅಲ್ಲೆಲ್ಲ ಕಂಪೇರ್ ಮಾಡ್ರೆ ನಮ್ಮಲ್ಲಿ ಎಕ್ಸ್ಪೋಜರ್ ಬಹಳ ಕಡಿಮೆ. ಸೊ ಈ ಎಕ್ಸ್ಪೋಜರ್ ಕಡಿಮೆ ಇರೋರಿಗೆ ಜೊತೆಗೆ ತಗೊಂಡು ಕನ್ನಡ ಮೀಡಿಯಂ ಹುಡುಗರನ್ನ ನೀವು ಈ ತರ ಕ್ವಶನ್ ಪೇಪರ್ ಕೊಟ್ಟಾಗ ಹೌದು ಸರ್. ಆಮೇಲೆ ಸರ್ ಇಂಗ್ಲಿಷು ಅಷ್ಟೇ, ಅಂದ್ರೆ ನಾರ್ಮಲ್ ಒಬ್ಬ ಕನ್ನಡ ಮೀಡಿಯಂ ಆಸ್ಪಿರೆಂಟ್ ಅರ್ಥ ಮಾಡ್ಕೊಳತ್ತರ ಇಂಗ್ಲಿಷ್ ಅಲ್ಲ ಸರ್ ಅದು ಅಷ್ಟು ಈಸಿಯಾಗಿ. ಸೊ ಅದು ಸ್ವಲ್ಪ ಟೆಕ್ನಿಕಲ್, ಅಂದ್ರೆ ಎಕ್ಸಾಮ್ ಸ್ವಲ್ಪ ಟೆಕ್ನಿಕಲ್ ಆಗ್ತಾ ಇದೆ. ಸೊ ನಿಮ್ಗೆ ಸ್ವಲ್ಪ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಜಾಸ್ತಿ ಡಿಮ್ಯಾಂಡ್ ಮಾಡ್ತಾ ಇದೆ. ಹೌದು, ಹಿಂದಿಲಿ ಅವ್ರಿಗೆ ಅಡ್ವಾಂಟೇಜ್ ಇದೆ ಅದು. Sir, just to add a example to this time around when there was ethics test in UPSC mains examination, in ethics paper there was a question, those who remain untroubled by the trouble will trouble the trouble itself. Now that was kind of a complicated quotation, but those students ಬಾಲಯ್ಯ ಡೈಲಾಗ್ ತರ ಇಲ್ವಾ? You trouble the trouble will trouble you. The student who wrote this mains examination, initially he was a little bit stumped when he saw the quotation. However, when he read the translation in Hindi, it became a little bit easier for him. So ಇಲ್ಲಿ ನೀವು ಯಾವಾಗ ಹೇಳ್ತಿದ್ದೀರಲ್ವಾ, ಯಾರು ಇಂಗ್ಲಿಷ್, ಹಿಂದಿ, ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಪ್ರೊಫಿಷಿಯನ್ಸಿ ಇದೆ, ಅವ್ರು ಏನ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ತಾರೆ, ದಟ್ ಶುಡ್ ಬಿ ದೇರ್ ಆನ್ ದ ಕ್ವಶನ್ ಪೇಪರ್, ಅಂಡ್ ಇಟ್ ಇಸ್ ಇಂಪಾರ್ಟೆಂಟ್. ಇಟ್ ಇಸ್ ಇಂಪಾರ್ಟೆಂಟ್. ಸರ್, ಇದು ನಮ್ಗೆ ಹಿಂದೆ ಅಂದ್ರೆ ಡೆಲ್ಲಿಲೂ ಕೂಡ ಹೇಳ್ತಿದ್ರು ಸರ್. ಅಂದ್ರೆ ನಾರ್ತ್ ಇಂಡಿಯನ್ ಸ್ಟೂಡೆಂಟ್ಸ್ ಎಲ್ಲ ಇರ್ತಿದ್ರಲ್ಲ ಕ್ಲಾಸ್ ಅಲ್ಲಿ, ಅವರಿಗೆ ಫ್ಯಾಕಲ್ಟೀಸ್ ಡೈರೆಕ್ಟ್ ಆಗಿ ಹೇಳ್ತಿದ್ರು, ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಇನ್ ಇಂಗ್ಲಿಷ್, ದೆನ್ ರೀಡ್ ದ ಹಿಂದಿ ವರ್ಷನ್ ಆಫ್ ಇಟ್. And also when it comes to the faculty teaching, okay, almost 40 to 50% they'll use in Hindi only. Okay, so the one who are coming from down south and all, sir is speaking out of syllabus ankadare. Nijan, and initially when I started teaching, I did not use that much of Kannada in my classes. But over the course of time, even I have started using Kannada. The reason being, ಅದೊಂದು ಎಮೋಷನಲ್ ರ್ಯಾಪೋ ಬಿಲ್ಡ್ ಆಗಬೇಕು. ವೆರಿ ಟ್ರೂ ಸರ್. ಅದು ಕಾನ್ಫಿಡೆನ್ಸ್ ಬರುತ್ತೆ. ಇವಾಗ when I go to Hyderabad or when I go to Delhi, my Telugu or my Hindi is not that good. Nevertheless, they'll be very happy if you speak in Hindi in Delhi. They'll be very happy. See, that's what most of the Hindi that I know as of now, थोड़ा बहुत कुछ भी हिंदी मालूम है, वो सब मेरे स्टूडेंट्स के वजह से. Very true sir. That's why see, we have to bring some casual touch in the class also. Okay, so informally ನಾವು ಮಾತಾಡಿದ್ರೇನೆ ಕೆಲವು ಸರಿ ಕನೆಕ್ಟ್ ಆಗ್ತದೆ ಹುಡುಗರಿಗೆ. ಹೌದು ಸರ್. ಆಮೇಲೆ ಸರ್ ಅಂದ್ರೆ Sir, I have a question for you. It's a question specifically for you. Now we have resolved the mystery why you're called as a director. Sir. Let us say you are supposed to write a script for a movie. ಈ ಮೂವಿಯಲ್ಲಿ ಅವ್ರ ಜೀವನ ಆಧಾರಿತ ಚಲನಚಿತ್ರ ಮಾಡಿದ್ರೆ ಅವ್ರಿಗೆ ಪಾತ್ರ ಏನ್ ಕೊಡ್ತೀರಾ, ಆ ಮೂವಿ ಹೆಸರು ಏನಿರಬಹುದು ನಿಮ್ ಪ್ರಕಾರ?
ಡೈರೆಕ್ಟರ್ ಸಾಹೇಬ್ರೆ. ಫಸ್ಟ್ ನಿಮ್ದ್ರಿಂದ ಸ್ಟಾರ್ಟ್ ಮಾಡ್ಲಾ? ಸರ್ ಏನ್ ಸರ್ ಎಲ್ಲಾದ್ರೂ ಓಲ್ಡೆಸ್ಟ್ ಇಂದ ಬರೋದಾ ಸರ್? First ನಿಮ್ದ್ರಿಂದ ಸ್ಟಾರ್ಟ್ ಮಾಡ್ತೀವಿ ಸರ್. ಇಂಡಿಯನ್ ವರ್ಷನ್ ಆಫ್ ವಿನ್ ಡೀಸೆಲ್ ಕ್ಯಾರೆಕ್ಟರ್ನ ನೀವು ಕೊಡ್ಬೇಕು ಸರ್. ವಿನ್ ಪೆಟ್ರೋಲ್ E20. ವಿನ್ ಪೆಟ್ರೋಲ್ E20 ಕಂಪ್ಯಾಟಬಲ್. ಸ್ಲೋ ಅಂಡ್ ಸ್ಟಡಿ ವಿನ್ ಡೀಸೆಲ್. ಹಾ ಸರ್, Okay, sir. ಸ್ಟಡಿ ಇಂಡಿಯನ್ ವರ್ಷನ್ ವಿನ್ ಡೀಸೆಲ್. ಶಮನ್ ಸರ್ಗೆ ಸರಿ, ನಾನೇನಾದ್ರೂ ಹೇಳಿದ್ರೆ ಅವ್ರು ನಾನು ಹಾಕೊಂತ. ಈಗ ಸಾಕು, ಈ ಸೆಗ್ಮೆಂಟ್ ಇಲ್ಲಿಗೆ ಮುಗ್ಸೋಣ ಆಯ್ತಾ? ಇಫ್ ಎವ್ರಿಬಡಿ ಲೈಕ್ಸ್ ವಿಲ್ ಡೂ ಒನ್ ಮೋರ್ ಸೆಗ್ಮೆಂಟ್. ಓಕೆ, ಆಗ ನೀವು ಆಗ ನಾನು ಕೇಳ್ತೀನಿ. ಓಕೆ ಯು ಕಮ್ ವಿತ್ ದಿಸ್ ಕೈಂಡ್ ಆಫ್. ಇದು ತಪ್ಪು ಸರ್. ನಮಗೋಸ್ಕರ ಹಳ್ಳ ಇದ್ ಮಾಡ್ಬಿಟ್ಟು ಅವ್ರಿಗೆ ಆರಾಮಾಗಿ ಬಿಡ್ತಿದ್ದೀರಾ. ಅಲ್ರಿ, ನಾನು ಸುಮ್ನೆ ಕಾರಿಡಾರ್ ಅಲ್ಲಿ ಓಡಾಡ್ತಿದ್ದನು ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಏನು ಹೇಳಿಲ್ಲ ಕೂತ್ಕೊಂಡು. ಓಕೆ, ಐ ವಿಲ್ ಬಿ ರೆಡಿ. ಓಕೆ ಸರ್, ಓಕೆ, ನೆಕ್ಸ್ಟ್ ಸರಿ ನಮ್ಮಿಬ್ರದ್ದು ಸರ್. ಓಕೆ ಆಯ್ತು. ಸ್ನೇಹಕ್ಕೂ ಬದ್ಧ ಸಮರಕ್ಕೂ ಸಿದ್ಧನು. So last question ಹಾ ಸರ್. to both of you. ಹಾ ಸರ್. Your message to students as of now who are listening to this video. Your message for them. ಏನಿದೆ ಸರ್? One thing is you have to focus on your preparation. Okay. More than that, do not do some unnecessary sacrifices in this whole journey. Because I have told you, team is one thing which will keep you going, because there is one saying, okay, there is an African proverb which says, if you want to go far, you have to go together. If you want to go fast, then you can go alone. Okay, this is a far journey. You have to go together only. So keep this in mind. Everybody plays a role here. Okay, your father, your mother, okay, your friends, and also your girlfriend, boyfriend, whoever it is. Okay, if you have that peace of mind there, then this journey will be joyful. ಓಕೆ, ಸೊ ನಿಮ್ಮ ಮಾತನ್ನ ಅಪಾರ್ಥ ಮಾಡ್ಕೊಳ್ಳೋ ನಾವು ಕಣ್ರಪ್ಪ, ಎಲ್ಲ ಎಡಿಟ್ ಮಾಡಿ ಬೇಕಾದ ಮಾತ್ರ ತಗೋಬೇಡಿ. ಇನ್ ಸರ್ಚ್ ಆಫ್ ಅದೇ ಬೇರೆ, ಈಗ ನಾನು ಹೇಳದ್ನಲ್ಲ ಅದಕ್ಕೆ ಹೋಗ್ಬಿಡ್ತೀರಾ ಹುಡುಗರು. ನೀವು ಗೋ ಟುಗೆದರ್ ಅಂದಾಗ ಅಪಾರ್ಥ ಮಾಡ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇದೆ. ಆ ಫಿಲಮ್ ಇದೆಯಲ್ಲ ಸರ್, 12th ಫೇಲ್ ನೋಡಿ ಎಷ್ಟೋ ಜನ ಇನ್ಸ್ಪೈರ್ ಆಗ್ತಾರೆ. ಎವ್ರಿ ಮನೋಜ್ ವಿಲ್ ನಾಟ್ ಗೆಟ್ ಅ ಶ್ರದ್ಧಾ, ನೈದರ್ ಎವ್ರಿ ಶ್ರದ್ಧಾ ವಿಲ್ ಗೆಟ್ ಅ ಮನೋಜ್. ದಿಸ್ ಇಸ್ ದ ಬ್ರೂಟಲ್ ರಿಯಾಲಿಟಿ ಆಫ್ UPSC ಪ್ರಿಪರೇಷನ್. ಆತರ ಸರ್, ಆತರ ಅದನ್ನ ಹೇಳ್ಬಿಡಿ ಎಕ್ಸ್ಪ್ಲಿಸಿಟ್ ಆಗಿ ದಯವಿಟ್ಟು. ಎಲ್ಲ ಅರ್ಥ ಮಾಡ್ಕೊಂಡಿರ್ತಾರ ಅದು ಆಯ್ತಾ? ಅಷ್ಟು ಮೆಚುರಿಟಿ ಇದ್ರೆ, ಈಗ ನಾವೇನ್ ಹೇಳ್ತಾ ಇದೀವಿ ಅಥವಾ ನಿಮ್ಮ ಅಪ್ಪ ಅಮ್ಮನ ಏನು ಹೇಳ್ತಿರ್ತಾರೆ, ಓಕೆ, ಆ ಪಾಯಿಂಟ್ ಆಫ್ ಟೈಮಲ್ಲಿ ಅಷ್ಟು ಮೆಚುರಿಟಿ ಇತ್ತು ಅಂತ ಹೇಳಿದ್ರೆ ಯು ಕ್ಯಾನ್ ಡೂ ವಂಡರ್ಸ್. ಓಕೆ, ಬಿಯಾಂಡ್ UPSC ಯು ಕ್ಯಾನ್ ಡೂ ವಂಡರ್ಸ್. ಸೊ ನಿಮ್ ಪ್ರಕಾರ ಲಾಸ್ಟ್ ಮೆಸೇಜ್ ಟು ದ ಸ್ಟೂಡೆಂಟ್ಸ್? ಲೈಕ್ ಮೊದಲನೇದು ಸರ್, ಡೋಂಟ್ ಸ್ಪೆಂಡ್ ಅಥವಾ ಡೋಂಟ್ ಇನ್ವೆಸ್ಟ್ more than 2 or 3 attempts in UPSC. 2-3 ಅಟೆಂಪ್ಟ್ ಆಗ್ಲಿಲ್ಲ ಅಂದ್ರೆ ಬೋರ್ಡ್ ಆಫೀಸ್. ಸೊ ಯು ಶುಡ್ ನಾಟ್ ಬಿ ವೇಸ್ಟಿಂಗ್ ಯುವರ್ ಪ್ರೀಶಿಯಸ್ 20s. That is the age of goal, that is the age of ambition. So if you are wasting into this journey, see sir, ನೀವು ಅಂದ್ರೆ ಪಾಸ್ ಆದ್ರೆ fine, there will be a lot of rewards. But if you fail, look at the worst part also. So they should have a contingency plan. Yes sir. After 2 or 3 attempts, have a plan B, switch over to something else. And I have to mention this, as far as I have seen, the worst form of addiction I've had in my life at one point in time was UPSC. Very true sir. ನನಗೆ 32-33 ವರ್ಷ ಆಗೋವರೆಗೂ I did not know anything else apart from UPSC. My friends were making a career. So I did not know anything. I was just a beginner. So ನಮ್ UPSC ಬಿಟ್ಟು, ಹಿಸ್ಟ್ರಿ ಬಿಟ್ಟು, ಪಾಲಿಟಿ ಬಿಟ್ಟು, ಎಕಾನಮಿ ಬಿಟ್ಟು ಏನೂ ಗೊತ್ತಿಲ್ಲ. It's true that we are knowledgeable. You have plenty of knowledge, content, everything. You can manage anything. But does it add to your credential? True. ಅದನ್ನ ನೀವು ಬಯೋಡೇಟಾ ಮೆನ್ಷನ್ ಮಾಡ್ಬೋದು, 12 ವರ್ಷ ನಾನು ಸೈಕಲ್ ಹೊಡೆದೆ ಅಂತ. ಆಗಲ್ಲ. Will it give any certification to you? So ಅದಕ್ಕೆ 2-3 ವರ್ಷ ಸೀರಿಯಸ್ ಆಗಿ ಟ್ರೈ ಮಾಡಿ. If it doesn't happen, if you don't have a very good support system and all, then try something else. Do not waste your entire 20s in this journey. Thank you, sir. And to my dear students, this was something informal in nature. We tried it for the very first time. I hope you liked it. I hope you laughed a lot. Because if you remember your UPSC essay topic, I'll baitidar sir nange gottu. But if you remember UPSC essay topic, smile is the chosen vehicle for all ambiguities. From my side, don't suffer so much in your imagination. Ene madru life alli, do it in a happy way. Do it in a passionate way. And that is what matters the most. And that's the last piece of advice I'm giving you as of now. Keep smiling. And I want you to see
and I want to see you succeed in everything that you do. All the very best. ಎಂಜಾಯ್ ದ ಲರ್ನಿಂಗ್. ಕ್ಲಾಸಲ್ಲಿ ಸಿಗೋಣ. No doubt, and you gotta know when it's funky, man. ಮರೆ ತಂದು ಮತವನ್ನು It just gets word up.